ಚಲೋ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ವರ್ಷಗಳಿಂದ ಹೋರಾಟವನ್ನು ನಡೆಸಿದಂತ ಕರ್ನಾಟಕ ಕಾರ್ಯಕರ್ತರು ಕರ್ನಾಟಕದ 7 ಕೋಟಿ ಜನರನ್ನು ಪ್ರತಿಯೊಂದು ಬೆಳಗಾವಿ ಜಿಲ್ಲೆಯಲ್ಲಿ ಅನುಗುಳ ಗ್ರಾಮದಲ್ಲಿ ಶಿವಾಜಿ ಸಂಭಾಜಿ ಮಹಾರಾಜನ್ನು ಮೂರ್ತಿಯನ್ನು ಸ್ಥಾಪನೆ ಮಾಡಿದಕ್ಕೂ ಬೇರೆ ರಾಜ್ಯದಿಂದ ಕರೆದು ಇಲ್ಲಿ ಇದ್ದಂತ ಶಾಸಕರು ಹಾಗೂ ಮೇಯರು ಉಪಮೇಯರು ಇವರೆಲ್ಲ ಬೇರೆ ರಾಜ್ಯದಿಂದ ಕರೆದು ನಮ್ಮ ಬೆಳಗಾವಿಯಲ್ಲಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬಂದು ಶಾಂತ ರೀತಿಯಿಂದ ಕಾರ್ಯಕ್ರಮ ಮಾಡಂದ್ರೆ ಇವ್ರಿಗೆ ಉರಿಯುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರು ಸುಮ್ಮನೆ ಕುಂತಿಲ್ಲ. ನಿಮ್ಮನ್ನ ಮಚ್ಚಿ ಬೀಳುವಂತ ಕೆಲಸ ಇವತ್ತು ನಾವು ಪ್ರಾರಂಭನ ಇಟ್ಕೊಂಡಿದೀವಿ. ಕಾರ್ಪೊರೇಷನ್ ನಲ್ಲಿ ಬಂದು ನಿಮ್ಮನ್ನ ಓಡಿಸುವಂತ ಕೆಲಸ ನಾವು ಮಾಡ್ಬೇಕಾಗಿತ್ತಂತ ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ಅಭಯ್ ಪಾಟೀಲ್ ಅವರು ನೀವು ಬೇರೆ ರಾಜ್ಯದಿಂದ ನಮ್ಮ ಬೆಳಗಾವಿ ಜಿಲ್ಲೆಗೆ ಕರೆದು ನೀವು ಏನು ಜೈ ಮಹಾರಾಷ್ಟ್ರ ಅಂತ ನಿಮ್ಮ ಬಾಜು ನಿಂತ್ಕೊಂಡು ಘೋಷಣೆ ಹಾಕಿದಕ್ಕ ನೀವೇನು ಕಣ್ಣಾಗೇನೋ ಎಣ್ಣೆ ಹಾಕೊಂಡಿದ್ರು ಮಣ್ಣು ಹಾಕೊಂಡಿದ್ರು ನಿಮಗೆ ಕಾಣಿಸ್ತಾ ಇಲ್ಲ. ತುಂಬ ಕುಂತಂತ ಕನ್ನಡಿಗರನ್ನ ಹೋರಾಟಗಾರನ ಮ್ಯಾಗ ಎಬ್ಕೊಂತ ಕೆಲಸ ಮಾಡ್ತಿದ್ದೀರಲ್ಲ ನೀವು. ನಿಮ್ಗೆ ಮಾನ ಮರ್ಯಾದೆಯ ನಾಚಿ ಒಂದ್ ಸ್ವಲ್ಪ ಇದೆ. ಕರ್ನಾಟಕಕ್ಕೆ ಬೆಂಕಿ ಹಚ್ಚುವಂತ ಕೆಲಸ ಬೇರೆ ರಾಜ್ಯದವ್ರನ್ನ ಕರೆದು ಇವ್ ಯಾರು ಇವನು ಮಹಾರಾಷ್ಟ್ರ ಜಯ ಅಂತಂದಿದಾನಲ್ಲ, ಇವನು ಮೊದಲು ಕರ್ನಾಟಕ ಸರ್ಕಾರ ಇವನ ಮೇಲೆ ಕಠಿಣ ಕ್ರಮವನ್ನು ತಗೊಳ್ಳಬೇಕು ಮತ್ತು ಬಿಜೆಪಿ ಶಾಸಕರ ಮೇಲೆ ಕ್ರಮ ತಗೊಂಡು ಇವನ ಮೇಲೆ ಕೇಸ್ ಹಾಕಿ ಇವ್ರು ಮೊದಲು ಒಳಗೆ ಹಾಕುವಂತ ಕೆಲಸ ಮಾಡಬೇಕು. ಯಾಕೆ ಇವರು ಬೇರೆ ರಾಜ್ಯದವ್ರನ್ನ ಕರೆದು ಈ ರೀತಿ ಬೆಂಕಿ ಹಚ್ಚುವಂತ ಕೆಲಸ ಮಾಡ್ತಾ ಇದಾರೆ ಗೊತ್ತಾಗುದಿಲ್ಲ ಅವ್ರಿಗೆ. ಬರೀ ಒಂದು ಈಗ ಅನುಗುಳ ಗ್ರಾಮದಲ್ಲಿ ಯಾವ ಜಗತ್ತಿನಲ್ಲಿ ಕುಂದಿರ್ತಿದಾರೋ ಅದನ್ನ ತೆಗೆಯುವಂತ ಕೆಲಸ ಮಾಡಲೇಬೇಕು. ನಮ್ಮ ರಕ್ಷಣಾ ವೇದಿಕೆಯನ್ನು ನಾವು ಒತ್ತಡವನ್ನು ಮಾಡ್ತೀವಿ, ಅದನ್ನ ತೆಗಿಯಬೇಕು. ಯಾಕಂದ್ರೆ ಸಾಕಷ್ಟು ಮೂರ್ತಿಗಳು ಅದಾವು, ಆ ಮೂರ್ತಿಯನ್ನು ಸ್ಥಾಪನೆ ಮಾಡ್ಬೇಕಾಗ್ತಿದೆ. ಆ ಜಾಗದಲ್ಲಿ ಜಾಗ ಇಲ್ಲ. ಇದು ಸಾರ್ವಜನಿಕರು ಜಾಗದ ಮೇಲೆ ಏನು ತಮ್ಮ ಆಸ್ತಿ ಜಾಗದ ಮೇಲೆ ಮಾಡಿದ್ರೆ ಸರ್ಕಾರ ಜಮೀನಿನಲ್ಲಿ ನೀವು ಬೇಕಾದಂತ ಮೂರ್ತಿಯನ್ನು ಕುಂದಿರ್ಸಿ ಸ್ಥಾಪನೆ ಮಾಡ್ತಾ ಇದ್ದೀರಲ್ಲ. ನಾವು ನಾಳೆ ಸಂಗೊಳ್ಳಿ ರಾಯಣ್ಣನ ಪುತ್ಲವನ್ನು ತಯಾರು ಮಾಡ್ಬೇಕಾಗ್ತಿದೆ, ರಾಣಿ ಚೆನ್ನಮ್ಮನ ಪುತ್ಲವನ್ನು ತಯಾರು ಮಾಡ್ಬೇಕಾಗ್ತಿದೆ. ಆ ಜಾಗದಲ್ಲಿ ಕುಂತ್ರೆ ಎಲ್ಲ ಮೂರ್ತಿಯನ್ನು ಸ್ಥಾಪನೆ ಆಗ್ಬೇಕು. ಇಲ್ಲಾಂದ್ರೆ ಆ ಮೂರ್ತಿಯನ್ನು ಸರಿಗೊಳಿಸುವಂತ ಜಿಲ್ಲಾಡಳಿತ ಕರ್ನಾಟಕ ಸರ್ಕಾರ ಮಾಡ್ಲೇಬೇಕಂತ ನಾನು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ.